ಪಶ್ಯಮೇ ತಪಸೋ ವೀರ್ಯಂ ಸತ್ಯಸ್ಯ ಚ ನರಾಧಮ ಅಂತ ಕೃಷ್ಣ ಅಶ್ವತ್ಥಾಮನಿಗೆ ಹೇಳುವಂತಹ ಮಾತಿದು. ಇದು ಸೌಪ್ತಿಕ ಪರ್ವದ ಸಾರಾಂಶವನ್ನು ಹೇಳುವಂತಹ ಶ್ಲೋಕ. ಸೌಪ್ತಿಕ ಪರ್ವದಲ್ಲಿ ಅಶ್ವತ್ಥಾಮ ಪಾಂಡವರ ಶಿಬಿರಕ್ಕೆ ನುಗ್ಗಿ ಅಲ್ಲಿ ಪಾಂಡವರ ಮಕ್ಕಳನ್ನ ಧೃಷ್ಟದ್ಯುಮ್ನ ಮೊದಲಾದವರನ್ನು ಕೊಂದು ಹಾಕ್ತಾನೆ. ದುರ್ಯೋಧನ ಪರಲೋಕಕ್ಕೆ ಪ್ರಯಾಣ ಆಗಿದ್ದನ್ನು ನೋಡ್ತೇವೆ. ಅವನು ಅಶ್ವತ್ಥಾಮ ಪಾಂಡವರ ಸಂತತಿಯ ಮೇಲೆ, ಪರೀಕ್ಷಿತನ ಮೇಲೆ ಕೂಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದನ್ನೆಲ್ಲ ನೋಡ್ತೇವೆ. ದುರ್ಯೋಧನ ಸಾಯುವಾಗ ತನ್ನ ಪತ್ನಿಯಲ್ಲಿ ನೀನು ಅಶ್ವತ್ಥಾಮ ಸಂತಾನೋತ್ಪಾದನೆ ಮಾಡಿ ಒಂದು ಮಗುವನ್ನ ಹುಟ್ಟಿಸಿ ಅದೇ ಮುಂದೆ ರಾಜ್ಯವನ್ನು ಆಳುವಂತೆ ಮಾಡಬೇಕು ಅಂತ ಹೇಳಿರ್ತಾನೆ. ಅಶ್ವತ್ಥಾಮ ಅದಕ್ಕೆ ಒಪ್ಕೊಂಡಿರ್ತಾನೆ. ಆ ಕಾರಣದಿಂದ ದುರುದ್ದೇಶದಿಂದ ಈ ನಿಯೋಗದ ಮೂಲಕ ಸಂತಾನೋತ್ಪಾದನೆಗೆ ಅವನು ಒಪ್ಪಿಕೊಂಡದ್ದರಿಂದ ಅವನ ಬ್ರಹ್ಮಚರ್ಯ ಹಾಳಾಗಿತ್ತು. ನಿಯೋಗ ತಪ್ಪಲ್ಲ. ದುರ್ಯೋಧನನಂತಹ ದುಷ್ಟನ ಸಂತಾನ ಈ ಜಗತ್ತಿನಲ್ಲಿ ಮುಂದುವರಿಯಬೇಕು ಅನ್ನೋದು ದುರ್ಯೋಧನನ ಬಯಕೆ ಆಗಿತ್ತು. ಅದಕ್ಕೆ ಬೆಂಬಲವಾಗಿ ನಿಂತದ್ದು ಅಶ್ವತ್ಥಾಮನ ತಪ್ಪಾಗಿತ್ತು. ಆಗ ಅವನ ಬ್ರಹ್ಮಚರ್ಯ ಭಗ್ನವಾಗಿದ್ದನ್ನ ಅಲ್ಲಿ ನೋಡಿದ್ದೀವಿ ನಾವು. ಅಶ್ವತ್ಥಾಮ ಇಂಥ ದುರ್ಬುದ್ಧಿಯನ್ನೇನೋ ತೋರಿಸಿದ್ದ. ಆದ್ರೆ ಭಗವಂತನ ಸಂಕಲ್ಪ ಬೇರೆನೇ ಇರ್ತದೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಂತ ನಾವು ಕೇಳಿರ್ತೇವೆ. ನಮ್ಮ ಆಲೋಚನೆಯೇ ಬೇರೆ, ಭಗವಂತನ ಆಲೋಚನೆಯೇ ಬೇರೆ ಇರ್ತದೆ. ನರಚಿತ್ತ ಮಿಥ್ಯ, ಹರಿಚಿತ್ತ ಸತ್ಯ ಅಂತ ಹೇಳುವುದು ಅದಕ್ಕಾಗಿ. ಇವನೇನೋ ಆಲೋಚನೆ ಮಾಡಿದ್ದ ಪಾಂಡವರ ಸಂತತಿಯನ್ನ ಕಿತ್ತಾಕ್ತೇನೆ ಅಂತ. ಆದ್ರೆ ಕೃಷ್ಣ ಹೇಳ್ತಾನೆ ಪಶ್ಯಮೇ ತಪಸೋ ಬೀಜಂ ಸತ್ಯಸ್ಯ ಚ ನರಾಧಮ. ಇದು ಈ ಉತ್ತರ ಭಾರತದ ಪಾಠದಲ್ಲೂ ದಕ್ಷಿಣ ಭಾರತದ ಪಾಠದಲ್ಲೂ ಸೌಪ್ತಿಕ ಪರ್ವದಲ್ಲಿ ಏಕರೂಪದಿಂದ ಇರುವಂತಹ ಶ್ಲೋಕ. ನರಾಧಮನಾದ ಅಶ್ವತ್ಥಾಮನೇ, ನನ್ನ ತಪಸ್ಸು ಎಂಥದ್ದು, ನನ್ನ ಶಕ್ತಿ ಎಂಥದ್ದು, ನನ್ನ ಸತ್ಯದ ಬಲ ಎಂಥದ್ದು ಅಂತ ಅನ್ನೋದನ್ನ ನೋಡು ಅಂತ ಹೇಳ್ತಾನೆ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಆ ಒಂದು ಶ್ಲೋಕ ಇದೆ. ದುರ್ಮತೆ ಪಶ್ಯಮೇ ವೀರ್ಯಂ ಎತ್ತೇ ಶಕ್ಯಂ ಕುರುಷ್ವತತ. 28ನೇ ಅಧ್ಯಾಯದ 183ನೇ ಶ್ಲೋಕ. ಮೂರ್ಖನಾದ ಅಶ್ವತ್ಥಾಮನೇ, ನನ್ನ ಶಕ್ತಿಯನ್ನು ನೋಡು, ನಿನಗೇನು ಶಕ್ಯವೋ ಅದನ್ನು ನೀನು ಮಾಡು, ನಾನು ಅದನ್ನ ವಿಫಲಗೊಳಿಸ್ತೇನೆ ಅಂತ ಹೇಳಿದೆ. ಹೀಗೆ ಸತ್ಯಸ್ಯ ಚ, ನನ್ನ ಸತ್ಯದ ಶಕ್ತಿಯನ್ನು ನೋಡು ಅಂತ. ಇದೇ ಹರಿಚಿತ್ತ ಬಂದದ್ದು ಯಾವ್ದು ಇರ್ತದೆ ಅದೇ ಸತ್ಯ. ನರಚಿತ್ತ, ನರ ಅಂದ್ರೆ ಅವನು ಅಶ್ವತ್ಥಾಮ ಇರಬಹುದು, ನಮ್ಮಂತ ಯಾರೋ ನರಾಧಮರು ಇರಬಹುದು. ಇಂಥ ನೀಚ ಕೃತ್ಯ ಮಾಡಿದ್ರಿಂದ ಅಶ್ವತ್ಥಾಮ ನರಾಧಮ. ಆದ್ರೆ ಅವನು ಸ್ವಭಾವತಃ ರುದ್ರನ ಅವತಾರಭೂತನಾದ್ರಿಂದ ಅವೆಲ್ಲ ಇಂಥ ಭಾವನೆಗಳು ಆತನಿಗೆಲ್ಲ ಕ್ಷಣಿಕ. ಆದ್ರೆ ಅಷ್ಟು ಸುಲಭವಾಗಿ ನಮ್ಮ ದುರಾಲೋಚನೆಗಳು ಹೋಗಲಾರದಂಥವು. ಆದ್ರಿಂದ ನಾವು ಹೆಚ್ಚು ಅರ್ಥದಲ್ಲಿ ನರಾಧಮರು. ನಮಗೆ ನಮ್ಮ ದುರಾಲೋಚನೆಗಳಿಗೆ, ದುರ್ಬುದ್ಧಿಗಳಿಗೆ ಕೃಷ್ಣ ಸವಾಲು ಒಡ್ಡುತ್ತಾ ಇದ್ದಾನೆ, ವಿಧಿ ಸವಾಲು ಒಡ್ಡುತ್ತಾ ಇದೆ. ನನ್ನ ತಪಸ್ಸೆಂಥದ್ದು, ತಪ ಆಲೋಚನೆ, ಅವನ ವೀರ್ಯ ಎಂಥದ್ದು, ಭಗವಂತನ ಶಕ್ತಿ ಎಂಥದ್ದು, ಭಗವಂತನ ಸತ್ಯ ಸಂಕಲ್ಪತ್ವ ಎಂಥದ್ದು ಅನ್ನೋದನ್ನ ನಾವು ಮನಗಾಣಬೇಕಾಗ್ತದೆ. ಮನಗಾಣದೆ ಹೋದ್ರೆ ಭಗವಂತ ನಮ್ಮನ್ನ, ವಿಧಿ ನಮ್ಮನ್ನ ನರಾಧಮ ಅಂತ ಹೀಯಾಳಿಸ್ತದೆ, ಎಚ್ಚರಿಸ್ತದೆ. ನಿನಗೇನು ಸಾಧ್ಯವೋ ಅದನ್ನು ಮಾಡಿ ನೋಡು, ನಾನು ಅದನ್ನು ವಿಫಲಗೊಳಿಸ್ತೇನೆ ಅಂತ ಯಾವತ್ತು ಸಡ್ರು ಹೊಡೆದು ನಿಂತಿರ್ತದೆ. ಅಭೀದಮೇಕೋ ಅಸ್ಮಿ ನಿಷ್ಫಾಳ ವಿದ್ವಾ ಕಿಮುತ್ರಯ ಕರಂತೆ ಖಲೇನ ಪರಶಾನ್ ಪ್ರತಿಹನ್ಮಿ ಭೂಯ ಅಂತ ವೇದವಾಕ್ಯ ಆ ಭಗವಂತ ಹೇಳಿದ್ದನ್ನು ಹೇಳ್ತದೆ. 3 ಜಗವು ಮುನಿದು ಮಾಡುವುದೇನೋ ಈ ಭಗವಂತನ ಮೇಲೆ. ಈ ವನಕ್ಕೆ ವರಳನ್ನ ಹಣಿವಂತೆ ಇವನು ಹಣಿತಾನೆ. ಕುಪಿತನಾದ್ರೆ ಯಾರನ್ನೂ ಆತ ಲೆಕ್ಕಿಸುವುದಿಲ್ಲ, ಯಾರೂ ಆತನ ಮೇಲೆ ಏನೂ ಪ್ರತೀಕಾರವನ್ನು ಮಾಡಲಾರರು. ಅವನ ಮನಸ್ಸಿಗೆ ಬಂದದ್ದು ನಡೀತದೆ, ಅವನ ಮನಸ್ಸಿಗೆ ಬಂದದ್ದು ವಿಫಲ ಆಗ್ತದೆ. ಅವನ ಲೆಕ್ಕಾಚಾರ ಬೇರೆನೇ ಇರ್ತದೆ, ನಮ್ಮ ಲೆಕ್ಕಾಚಾರ ವಿಫಲ ಆಗ್ತದೆ. ಇದನ್ನೆಲ್ಲ ಈ ಅಶ್ವತ್ಥಾಮನ
ಈ ಕೃತ್ಯದಿಂದ ಸೌಪ್ತಿಕ ಪರ್ವದಲ್ಲಿ ನಾವು ತಿಳ್ಕೊಳ್ಬೇಕು. ನರಚಿತ್ತ ಮಿಥ್ಯ ಹರಿಚಿತ್ತ ಸತ್ಯ ಅಂತ ಅನ್ನೋದು ಇದರ ಸಾರಾಂಶ. ಅದಕ್ಕಾಗಿ ಪಶ್ಚಿಮೇ ತಪಸೋ ವೀರ್ಯಂ ಸತ್ಯಸ್ಯ ಚ ನರಾಧಮ, ನನ್ನ ತಪಸ್ಸಿನ ಶಕ್ತಿಯನ್ನು ನೀವು ನೋಡು ಅಂತ ಕೃಷ್ಣ ಎಚ್ಚರಿಸಿದ್ದು. ಇಲ್ಲಿ ಎಲ್ಲ ಕಡೆನೂ ಕೂಡ ಮೂಲ ಮಹಾಭಾರತದ ಶ್ಲೋಕಗಳಲ್ಲಿ ಸ್ವಚ್ಛ ರೂಪದಿಂದ ಇರುವ ಶ್ಲೋಕಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಒಂದಾದ ಭಗವಂತ ತಾನಾಗಿ ಹೇಳಿದ್ದಿರ್ತದೆ, ಅಥವಾ ಭಗವಂತನನ್ನು ನೀವು ಮತ್ತೊಬ್ರು ಯಾರು ಸ್ತುತಿಸಿದ್ದಿರ್ತದೆ. ಅಂತೂ ಭಗವಂತನ ಗುಣಗಳನ್ನ ಅದು ನಮಗೆ ವರ್ಣಿಸುವಂತ ಶ್ಲೋಕ ಆಗಿರ್ತದೆ. ಮತ್ತೆ ಸಾಧ್ಯ ಆದಷ್ಟು ಕಥೆಯ ಆ ಪರ್ವದ ಸಾರಾಂಶವನ್ನು ಕೂಡ ಅದು ಸಂಗ್ರಹಿಸುವಂತದ್ದಾಗಿರ್ತದೆ. ಅಂತ ಶ್ಲೋಕ ಇದು ಕೂಡ. ಅಲ್ಲಿಗೆ ಆ ಸೌಪ್ತಿಕ ಪರ್ವ ಸಮಾಪ್ತಿಯನ್ನು ಕಾಣ್ತಾ ಇದೆ. ಅದು ಗುರುಗಳಾದಂಥ ಕೇಶವಾಚಾರ್ಯ ಬಾಯಿರಿಯವರಿಗೆ ಸಮರ್ಪಿತವಾಗಿತ್ತು.